ನೀವು ಐ.ಟಿ. ಕಾಲೋನಿಯಲ್ಲಿ ವಾಕ್ ಮಾಡೋರಾಗಿದ್ರೆ ಈ ಜಾಗ ನಿಮ್ಗೆ ಪರಿಚಯ ಇರುತ್ತೆ. ಐ.ಟಿ. ಕಾಲೋನಿಯ ಈಸ್ಟ್ ರಸ್ತೆಯಲ್ಲಿ ಓಡಾಡುವಾಗ ಕಣ್ಣಿಗೆ ಬೀಳ್ತಾ ಇದ್ದಂಥ ಆ ಕಪ್ಪು ಕೈನೆಟಿಕ್ ಹೋಂಡಾ ತರಹದ್ದೇ ಒಂದು ಸ್ಕೂಟರ್ ಇವತ್ತು ನಮ್ಮ ಕೆ.ಆರ್. ಪುರಂನಲ್ಲಿ ಕಣ್ಣಿಗೆ ಬಿತ್ತು. ನಮಸ್ಕಾರ ಸ್ನೇಹಿತರೆ, ನಿಮ್ಮ SM360 ಆಟೋ ಗ್ಯಾಲರಿ ಹಾಗೂ ಸೆಂಚುರಿ ಫೋಟೋಗ್ರಾಫ್ಸ್ ಪುಟಕ್ಕೆ ಸ್ವಾಗತ. ನಾನು ನಿಮ್ಮ ತ್ರಿವಿಕ್ರಮ. 1984ರಲ್ಲಿ ಭಾರತದ ಕೆನೆಟಿಕ್ ಇಂಜಿನಿಯರಿಂಗ್ ಮತ್ತು ಹೋಂಡಾ ಒಟ್ಟಿಗೆ ತಂದಂತ ಸ್ಕೂಟರ್ ಈ ಕೆನೆಟಿಕ್ ಹೋಂಡಾ. ಆಗ ಸ್ಕೂಟರ್ ಅಂದ್ರೆ ಗೇರ್ ಹಾಕಬೇಕಿತ್ತು, ಕಿಕ್ ಸ್ಟಾರ್ಟ್ ಮಾಡಬೇಕಿತ್ತು, ಸ್ವಲ್ಪ ಭಾರವಾಗಿತ್ತು, ಎಲ್ಲರಿಗೂ ಸುಲಭವಾಗಿರ್ಲಿಲ್ಲ. ಆಗ ಬಂದ ಈ ಕೆನೆಟಿಕ್ ಹೋಂಡಾದಲ್ಲಿ ಕಿಕ್ ಹೊಡಿಬೇಕಿರ್ಲಿಲ್ಲ, ಗೇರ್ ಹಾಕಬೇಕಾಗಿರ್ಲಿಲ್ಲ, ಬಟನ್ ಒತ್ತಿದ್ರೆ ಸಾಕು ಗಾಡಿ ಸ್ಟಾರ್ಟ್ ಆಗ್ತಾ ಇತ್ತು. ಈ ಸ್ಕೂಟರ್ ಬರ್ತಾ ಇದ್ದಿದ್ದು 98cc 2 ಸ್ಟ್ರೋಕ್ ಇಂಜಿನ್, ಸುಮಾರು 7.7 bhp ಶಕ್ತಿ ಹಾಗೂ ಹೋಂಡಾದ CVT ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಇದರಿಂದ ಗೇರ್ ಹಾಕೋ ತೊಂದರೆ ಇರಲಿಲ್ಲ, ವೇಟ್ ಕೂಡ ಸುಮಾರು 100 kg, ಹಾಗಾಗಿ ಗಾಡಿ ಸಾಕಷ್ಟು ಹಗುರವಾಗಿತ್ತು. ಇದರಲ್ಲಿನ ಟಾಪ್ ಸ್ಪೀಡ್ ಸುಮಾರು 70ರಿಂದ 80 ಕಿಲೋಮೀಟರ್, ಮೈಲೇಜ್ ಕೂಡ ಸುಮಾರು 35ರಿಂದ 40 ಕಿಲೋಮೀಟರ್. ಆ ಕಾಲಕ್ಕೆ ತುಂಬಾ ಸರಿಯಾದ ಸಮತೋಲನ. ನಗರದಲ್ಲಿ ಓಡಾಡೋಕೆ, ದೈನಂದಿನ ಕೆಲಸಗಳಿಗೆ, ಮನೆಗಳಲ್ಲಿ ಇದು ಒಂದು ನಂಬಿಕೆಯ ಸವಾರಿಯಾಗಿತ್ತು. 1998ರಷ್ಟರಲ್ಲಿ ಹೋಂಡಾ ಮತ್ತು ಕೈನೆಟಿಕ್ ನಡುವಿನ ಸಹಕಾರ ಮುಗಿದಿತ್ತು. ಹೋಂಡಾ ತಮ್ಮದೇ ದಾರಿಯಲ್ಲಿ ಮುಂದುವರಿತು. ಇಲ್ಲಿವರೆಗೆ ಎಲ್ಲರ ಅಚ್ಚುಮೆಚ್ಚಾಗಿದ್ದ ಈ ಗೇರ್ಲೆಸ್ ಕೆನೆಟಿಕ್ ಹೋಂಡಾ 2001ರಲ್ಲಿ ಹೋಂಡಾದವರು ತಂದ ತಮ್ಮದೇ ಆದ ಹೋಂಡಾ ಆಕ್ಟಿವ್ ಆದ ಜನಪ್ರಿಯತೆ ಮುಂದೆ ಇದು ನಿಧಾನವಾಗಿ ಮರೆಯಾಗಿ ಹೋಯಿತು. ಇವತ್ತು ನೀವು ನೋಡ್ತಾ ಇರುವಂತ ಈ ಕೆನೆಟಿಕ್ ಹೋಂಡಾ ಚಾಚಾರ್ ಅವರದ್ದು. ತಾವು ಸಾಕಷ್ಟು ಇಷ್ಟಪಟ್ಟು ತೆಗೆದುಕೊಂಡಿದ್ದಂತ ಈ ಸ್ಕೂಟರ್ ಅನ್ನು ಇನ್ನು ಮಿಂಟ್ ಕಂಡೀಷನ್ ಅಲ್ಲಿ ಕಾಪಾಡಿಕೊಂಡಿದ್ದಾರೆ. ನಾವು ಕೇಳಿದ ತಕ್ಷಣವೇ ತುಂಬಾ ಸಂತೋಷದಿಂದ ಇದನ್ನು ಚಿತ್ರೀಕರಿಸಲು ಅವಕಾಶ ಕೊಟ್ಟಿದ್ದಕ್ಕೆ ಚಾಚಾರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇವತ್ತಿಗಷ್ಟೇ ಇಂತಹ ಇನ್ನಷ್ಟು ಹಳೆಯ ಸವಾರಿಗಳ ನೆನಪುಗಳ ಜೊತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ.